ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವರಿಜೆ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬಕ್ಕೆ ಮುನ್ನ ಬರುವ ಯುಗಾದಿ ಅಮಾವಾಸ್ಯೆ ಅಂದರೆ ಇದನ್ನು ಪಿತೃ ಅಮಾವಾಸ್ಯೆ ಅಥವಾ ಹೊಸ ವರ್ಷದ ಸಿದ್ಧತೆಯ ದಿನವೆಂದು ಕರೀತಾರೆ. ಅತ್ಯಂತ ವಿಶೇಷವಾದದ್ದು ಈ ಬಾರಿ 2026ರಲ್ಲಿ ಯುಗಾದಿ ಅಮಾವಾಸ್ಯೆಯು ಮಾರ್ಚ್ 18 ಬುಧವಾರ ಬಂದಿದೆ. ಈ ದಿನದ ಪೂಜಾ ವಿಧಿವಿಧಾನ ಮತ್ತು ಮಹತ್ವದ ಕುರಿತಾದ ಮಾಹಿತಿ ಇಲ್ಲಿದೆ. ಅದನ್ನು ತಿಳ್ಕೊಂಡು ಬರೋಣ. ದಿನಾಂಕ 18 ಮಾರ್ಚ್ 2026 ಬುಧವಾರ ಅಂದರೆ ನಾಳೆನೇ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ವಿಶೇಷ ಅಂದರೆ ಇದು ದುರ್ಮುಖಿ ನಾಮ ಸಂವತ್ಸರದ ಕೊನೆಯ ದಿನ. ಮರುದಿನ ಮಾರ್ಚ್ 19ನೇ ತಾರೀಕಿನ ದಿನ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬ ಆರಂಭವಾಗುತ್ತದೆ. ಯುಗಾದಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯುಗಾದಿ ಅಮಾವಾಸ್ಯೆ ಎಂದು ಮುಖ್ಯವಾಗಿ ಮನೆ ಸ್ವಚ್ಛಗೊಳಿಸೋದು ಮತ್ತು ಪಿತೃಗಳಿಗೆ ಅಂದರೆ ಹಿರಿಯರಿಗೆ ತರ್ಪಣ ನೀಡುವುದಕ್ಕೆ ಆದ್ಯತೆ ನೀಡಲಾಗುತ್ತದೆ. ಮನೆಯ ಶುದ್ಧೀಕರಣ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಬೆಳಗ್ಗೆ ಬೇಗ ಎದ್ದು ಇಡೀ ಮನೆಯ ಗುಡಿಸಿ ಒರೆಸಿ ಸ್ವಚ್ಛಗೊಳಿಸಬೇಕು. ಹಳೆಯ ವಸ್ತುಗಳು ಅಥವಾ ಬೇಡವಾದ ವಸ್ತುಗಳನ್ನು ವಿಲೇವಾರಿ ಮಾಡಲು ಇದು ಸೂಕ್ತ ದಿನ. ನಂತರ ಹೊಸ್ತಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಲಂಕರಿಸುವುದು. ಏನಪ್ಪ ಅಂತಂದರೆ ಈ ಅಮಾವಾಸ್ಯೆ ದಿನ ಹಳೆಯ ವಸ್ತುಗಳು ನಮಗೆ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಹೊರಗಡೆ ಹಾಕೋದು ಇದು ಸೂಕ್ತವಾದ ಸಮಯ ಅಂತಲೇ ಹೇಳ್ಬೋದು, ಅಮಾವಾಸ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ. ನಂತರ ಹೊಸ್ತಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಲಂಕರಿಸುವುದು. ಆಮೇಲೆ ತಲೆಗೆ ಎಣ್ಣೆ ಹಚ್ಚಿ ಸೂರ್ಯ ಉದಯ ಆಗೋಕ್ಕಿಂತ ಮುನ್ನ ಸ್ನಾನ ಮಾಡುವುದು ಶ್ರೇಯಸ್ಸು ಅಂತ ಹೇಳ್ಬೋದು. ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ತುಳಸಿ ದಳ ಹಾಕಿಕೊಳ್ಳಬಹುದು. ಅದರೊಳಗಡೆ ಹಾಕ್ಕೊಂಡ್ರೆ ನಮಗೆ ನೀರು ಇನ್ನೂ ಶುದ್ಧವಾಗುತ್ತೆ ಮತ್ತು ನಾವು ಶುದ್ಧ ಆಗ್ತೀವಿ ಅಂತ ಹೇಳ್ಬೋದು ಸ್ನೇಹಿತರೆ. ಪಿತೃತರ್ಪಣ ಅಂದರೆ ಏನು? ಅಮಾವಾಸ್ಯೆ ಎಂದರೆ ಪಿತೃಗಳ ದಿನ. ನಿಮ್ಮ ಮನೆಯ ಹಿರಿಯರನ್ನು ನೆನೆದು ಅವರಿಗೆ ಎಡೆ ಇಡುವುದು ಅಥವಾ ದೇವಸ್ಥಾನದಲ್ಲಿ ತರ್ಪಣ ಬಿಡುವುದು ವಾಡಿಕೆ. ಹಿರಿಯರಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ನೈವೇದ್ಯ ಅರ್ಪಿಸುವುದು ಸೂಕ್ತ ಈ ಒಂದು ಅಮಾವಾಸ್ಯೆ. ಮತ್ತು ಸಂಜೆ ಟೈಮಲ್ಲಿ ದೀಪಾರಾಧನೆ ಮಾಡೋದು ಯಾವ ರೀತಿ? ಇದು ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ತಪ್ಪದೆ ಈ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಏನಪ್ಪ ಅಂತಂದರೆ ಸಂಜೆ ಮನೆಯ ದೇವರ ಮುಂದೆ ಮತ್ತು ಮುಖ್ಯ ದ್ವಾರದ ಬಳಿ ದೀಪ ಹಚ್ಚಬೇಕು. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಹೊಸ ವರ್ಷದ ಸ್ವಾಗತಕ್ಕೆ ಸಕಾರಾತ್ಮಕವನ್ನು ತರುತ್ತದೆ. ದಾನ ಧರ್ಮ ಅನ್ನೋದು ಮುಖ್ಯವಾಗಿರುತ್ತೆ. ಈ ದಿನ ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ವಸ್ತ್ರದಾನ ಮಾಡುವುದು ತುಂಬ ಒಳ್ಳೆಯದು. ಇದು ಪಿತೃಗಳ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಪೂಜೆಯ ಸಂಕಲ್ಪ: ದೇವರು ಎದುರು ಕುಳಿತು ಕೈ ಮುಗಿದು ಹೀಗೆ ಪ್ರಾರ್ಥಿಸಬೇಕು: ಓಂ ಶ್ರೀ ಗುರುಭ್ಯೋ ನಮಃ. ಇಂದು ಯುಗಾದಿ ಅಮಾವಾಸ್ಯೆ ಪುಣ್ಯಕಾಲದಲ್ಲಿ ನನ್ನ ಕುಟುಂಬ ಸಕಲ ಹಿರಿಯರನ್ನು ಮತ್ತು ಇಷ್ಟ ದೈವವನ್ನು ಶಕ್ತಿಯಿಂದ ಭಕ್ತಿಯಿಂದ ಸ್ಮರಿಸುತ್ತಿದ್ದೇನೆ. ಕಳೆದ ವರ್ಷ ಸಕಲ ದೋಷಗಳು ನಿವಾರಣೆಯಾಗಿ ನಾಳೆ ಆರಂಭವಾಗುವ ಹೊಸ ವರ್ಷವು ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಂದು ಪ್ರಾರ್ಥಿಸಬೇಕಾಗುತ್ತೆ. ಇದೆಲ್ಲನೂ ಅಮಾವಾಸ್ಯೆ ದಿನ ಮಾಡಲೇಬೇಕಾದಂಥ ಒಂದು ಪೂಜಾ ವಿಧಿವಿಧಾನಗಳು ಸ್ನೇಹಿತರೆ. ನೀವು ಕೂಡ ಮಾಡಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರ ಹಾಕ್ಬೋದು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಒಳಗೆ ಬರುವಂಥ ಒಂದು ಅವಕಾಶ ಮಾಡುವುದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ಹೊಸ ವರ್ಷ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ನೀವು ಈ ಒಂದು ತಪ್ಪದೆ ಈ ಒಂದು ಪೂಜೆನ ವಿಧಿವಿಧಾನ ಮಾಡಿ ಒಳ್ಳೆಯದಾಗುತ್ತೆ.